ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈ ಸಿನಿಮಾಗಳೆಲ್ಲ ರಿಲೀಸ್ ಆಗೋ ಸಂದರ್ಭದಲ್ಲಿ ಈ ಟ್ರೈಲರು ಟೀಸರು ಅಂತೆಲ್ಲ ಮುಂಚಿತವಾಗಿ ಬಿಡುಗಡೆ ಮಾಡ್ತಾರೆ. ಅಂದರೆ ಇಂಥ ದಿನ ಈ ಚಿತ್ರ ರಿಲೀಸ್ ಆಗುತ್ತೆ ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನು ವೀಕ್ಷಕರ ಜೊತೆಗೆ ಹಂಚ್ಕೋಬೇಕು ಅಥವಾ ಸಿನಿಮಾ ರಸಿಕರ ಜೊತೆಗೆ ಹಂಚ್ಕೋಬೇಕು ಅನ್ನೋ ಕಾರಣ ಆ ಟೀಸರ್ನಲ್ಲಿ ಅಥವಾ ಆ ಟ್ರೈಲರ್ನಲ್ಲಿ ಅಡಗಿರುತ್ತೆ. ಮತ್ತು ಆ ಚಿತ್ರ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸೂಕ್ಷ್ಮವಾದಂಥ ಉತ್ತರವೂ ಕೂಡ ಆ ಟೀಸರ್ನಲ್ಲೋ ಟ್ರೈಲರ್ನಲ್ಲೋ ಸಿಕ್ಕಿರುತ್ತೆ. ಈಗ ಈ ಪ್ರಜ್ವಲ್ ರೇವಣ್ಣ ಪ್ರಹಸನ ಕಳೆದೊಂದು ತಿಂಗಳಿಂದ ಏನು ನಡೀತಾ ಇದೆ, ಅದರ ಟ್ರೈಲರು ನಿನ್ನೆ ರಿಲೀಸ್ ಆಗಿದೆ. ಚಿತ್ರದಲ್ಲಿ ಹೆಂಗೆ ಅಂತಂದರೆ, ಮೊದಲೇ ಚಿತ್ರ ರಿಲೀಸ್ ಆಗೋದಕ್ಕಿಂತ ಮುಂಚಿತವಾಗಿ ಟ್ರೈಲರ್ ರಿಲೀಸ್ ಆಗಿ ಇಂಥ ಚಿತ್ರ ಇಂಥ ದಿನ ರಿಲೀಸ್ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ಬಟ್ ಇಲ್ಲಿ ಚಿತ್ರ ಒಂದು ಹಂತಕ್ಕೆ ರಿಲೀಸ್ ಆಗಿ ಏನೇನೋ ಅನಾಹುತಗಳನ್ನು ಸೃಷ್ಟಿಸಿ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಈಗ ಟ್ರೈಲರ್ ರಿಲೀಸ್ ಆಗಿದೆ. ನಾನು ಬರ್ತಾ ಇದ್ದೀನಿ, ನಾನು ಇಂಥ ದಿನ ಭಾರತಕ್ಕೆ ಆಗಮಿಸ್ತಾ ಇದ್ದೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿಕೊಂಡಿದ್ದಾರೆ. ಪ್ರಜ್ವಲ್ ಆಗಮನಕ್ಕೆ ದಿನಗಣನೆ ಶುರುವಾಗಿದೆ. SIT ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ. ಕಳಂಕಿತ ಸಂಸದನನ್ನು ಬಂಧಿಸೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರಜ್ವಲ್ ಯಾವಾಗ ಬರ್ತಾರೆ, ಎಲ್ಲಿಂದ ಬರ್ತಾರೆ, ಈ ಪ್ರಶ್ನೆ ಈಗ ಇರೋದು. ಯಾವಾಗ ಬರ್ತಾರೆ ಅಂತಂದ್ರೆ, ನಾಳೆನೇ ಹೊರಡ್ತಾರಾ, ಗುರುವಾರ ಹೊರಡ್ತಾರಾ, ಶುಕ್ರವಾರನೇ ಬರ್ತಾರಾ, ಎಲ್ಲಿದ್ದಾರೆ, ಜರ್ಮನಿನ, UAEನ, ಹಂಗೇರಿನ, ಎಲ್ಲಡಗಿದ್ದಾರೆ ಪ್ರಜ್ವಲ್ಲು ಗೊತ್ತಿಲ್ಲ. ಸದ್ಯಕ್ಕಂತೂ ಪ್ರಜ್ವಲ್ ಹೆಜ್ಜೆ ಗುರುತು ಪತ್ತೆಯಾಗ್ತಾ ಇಲ್ಲ. ನಾವು ಖಾಸಗಿಯಾಗಿ ಒಂದಿಷ್ಟು ಅಧಿಕಾರಿಗಳ ಜೊತೆ ಮಾತನಾಡೋ ವೇಳೆ ಅವರು ಹೇಳ್ತಾರೆ, ನಮ್ಗೆ ಗೊತ್ತಿದೆ ಪ್ರಜ್ವಲ್ ಎಲ್ಲಿದ್ದಾನೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಯಾಕೋ ಒಂದು ಸ್ವಲ್ಪ ಬಿಲ್ಡಪ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಬಟ್ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಅಧಿಕಾರಿಗಳ ಬಳಿಯದ್ದಾದರೂ ಉತ್ತರ ಇದೆಯಾ ಗೊತ್ತಿಲ್ಲ. ಆದರೆ ಬರುವಿಕೆಯ ನಿರೀಕ್ಷೆಯಲ್ಲಿ ಈಗ ಅಧಿಕಾರಿಗಳಿದ್ದಾರೆ. ಯಾಕಂತಂದ್ರೆ ಅವರೇ ವಿಡಿಯೋ ಮಾಡಿ ನಾನು ಇಂಥ ದಿನ ಬರ್ತೀನಿ ಅಂತ ಹೇಳಿರೋದ್ರಿಂದ ಬರಬಹುದೇನೋ ಅನ್ನೋ ನಿರೀಕ್ಷೆಯಲ್ಲಿ ಬರುವಿಕೆಗಾಗಿ ವೆಲ್ಕಮ್ ಮಾಡೋದಕ್ಕೆ SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇನ್ನು ಪ್ರಜ್ವಲ್ ಎಲ್ಲಿದ್ದಾರೆ, ಇದು ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆ. ನಿನ್ನೆ ವಿಡಿಯೋ ಏನು ರಿಲೀಸ್ ಆಯಿತು, ಆ ವಿಡಿಯೋದಲ್ಲಿ ಪ್ರಜ್ವಲ್ ಎಲ್ಲಿದ್ದೀನಿ ಅಂತ ಹೇಳಿಕೊಂಡಿಲ್ಲ. ನಾನು ವಿದೇಶದಲ್ಲಿದ್ದೀನಿ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡ್ತಾರೆ. ಬಟ್ ಎಲ್ಲಿದ್ದೀನಿ ಅನ್ನೋದನ್ನು ಹೇಳಿಕೊಂಡಿಲ್ಲ. ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದು ಸದ್ಯ $1 ಮಿಲಿಯನ್ ಪ್ರಶ್ನೆ. ಒಂದು ಅನುಮಾನ ಆ ವಿಡಿಯೋ ರಿಲೀಸ್ ಆದ ನಂತರ ಸೃಷ್ಟಿಯಾಗಿರೋದು, ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೇ ಇದ್ದಾರಾ ಅಥವಾ ಈಗಾಗಲೇ ಭಾರತ ತಲುಪಿದ್ದಾರಾ ಅನ್ನೋ ಒಂದು ಅನುಮಾನ ಸೃಷ್ಟಿಯಾಗ್ತಾ ಇದೆ. ಈ ಅನುಮಾನಗಳಿಗೆ ಕಾರಣ ಇದೆ, ಆ ನಂತರ ಅದನ್ನು ಡಿಸ್ಕಸ್ ಮಾಡೋಣ. ವಿಮಾನ ನಿಲ್ದಾಣದಲ್ಲಿ ಅವರು ವಿದೇಶದಲ್ಲೇ ಇರಬಹುದು ಅನ್ನೋ ಶಂಕೆಯ ಮೇರೆಗೆ ವಿಮಾನ ನಿಲ್ದಾಣದಲ್ಲಿ SIT ಅಧಿಕಾರಿಗಳು ತೀವ್ರ ನಿಗಾ ಇಟ್ಟಿದ್ದಾರೆ. ಮೊದಲನೇದಾಗಿ ಅವರು ಜರ್ಮನಿ ಅಂತ SIT ಅವರು ಭಾವಿಸಿರೋದ್ರಿಂದ ಜರ್ಮನಿಯಿಂದ ಬರ್ತಾರೆ ಅಂತಂದರೆ ಲುಫ್ತಾನ್ಸಾ ವಿಮಾನದಲ್ಲಿ ಬರಬೇಕು ಅವರು. ಸೊ ಅದರ ಟಿಕೆಟ್ ಬುಕ್ಕಿಂಗ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಇಲ್ಲ ದುಬೈಯಲ್ಲಿದ್ದಾರೆ ಅಂತಾದರೆ ಎಮಿರೇಟ್ಸಲ್ಲಿ ಬರಬಹುದು. ದುಬೈಯಿಂದ ಏರ್ ಇಂಡಿಯಾನೂ ಬರುತ್ತೆ, ಆದರೂ ಕೂಡ ಎಮಿರೇಟ್ಸ್ ವಿಮಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸ್ಪೈಸ್ ಜೆಟ್ಟು ಬರುತ್ತೆ. ದುಬೈಯಿಂದ ಬಹಳಷ್ಟು ವಿಮಾನಯಾನ ಸಂಸ್ಥೆಗಳು ಸೇವೆ ಒದಗಿಸುತ್ತೆ. ಆದರೂ ಕೂಡ ದುಬೈಯಿಂದ ಬರುವಂಥ ವಿಮಾನಗಳು, ಜರ್ಮನಿಯಿಂದ ಬರುವಂಥ ವಿಮಾನಗಳು, ಇನ್ನು ಮುಂದಿನ ಎರಡು ದಿನದಲ್ಲಿ ಬರುವಂಥ ವಿಮಾನಗಳು, ಅವುಗಳ ಟಿಕೆಟ್ ಬುಕ್ಕಿಂಗ್ನ ಮೇಲೆ ಕಣ್ಣಿಟ್ಟಿದ್ದಾರೆ SIT ಅಧಿಕಾರಿಗಳು. ಇನ್ನು ಇನ್ನೊಂದು ಆ್ಯಂಗಲ್ ಇದೆ ಇಲ್ಲಿ. ಪ್ರಜ್ವಲ್ ಈಗಾಗಲೇ ಭಾರತಕ್ಕೆ ಬಂದಿರಬಹುದಾ ಅನ್ನೋ ಸಂಶಯ. ಆ ಸಂಶಯ ಹುಟ್ಟೋದಕ್ಕೆ ಕಾರಣ ನಿನ್ನೆಯ ವಿಡಿಯೋವನ್ನು ನೋಡಿದ ನಂತರ ಆ ಸಂಶಯ ಸೃಷ್ಟಿಯಾಗಿದೆ. ಆ ವಿಡಿಯೋವನ್ನು ನೀವು TV ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದೀರಿ. ಅಲ್ಲಿ ಪ್ರಜ್ವಲ್ ಅವರ ಹಣೆಯಲ್ಲಿ ಕುಂಕುಮ ಇದೆ ಮತ್ತು ಪದೇ ಪದೇ ಅವರು ಮಾತನಾಡುವಾಗ ಹಾರ್ನ್ ಸದ್ದು ಕೇಳುತ್ತೆ, ವಾಹನದ ಹಾರ್ನ್ ಸದ್ದು ಕೇಳುತ್ತೆ. ಸೊ ಇಲ್ಲಿ ಒಂದು ಅನುಮಾನ, ಕುಂಕುಮ ಇದೆ ಅಂತಾದರೆ ಅವರು ಕ್ಯಾರಿ ಮಾಡಿರಬಹುದು, ಹೋಗಬೇಕಾದ್ರೆ ತಗೊಂಡು ಹೋಗಿದ್ರು, ಅಥವಾ ಅಲ್ಲಿ ಯಾರೋ ಭಾರತೀಯರು ಇದ್ದಾರೆ ಅವ್ರ ಜೊತೆಗಿದ್ದಾರೆ, ಅಥವಾ ಭಾರತೀಯರು ಆಶ್ರಯ ಕೊಟ್ಟಿದ್ದಾರೆ, ಆ ಕಾರಣಕ್ಕಾಗಿ ಕುಂಕುಮ ಹಾಕಿದ್ದಾರೋ ಗೊತ್ತಿಲ್ಲ. ಓಕೆ. ಎರಡನೇದು ಹಾರ್ನ ಅನುಮಾನ ಇದೆಯಲ್ಲ, ಅದು ಸೃಷ್ಟಿಯಾಗೋದಕ್ಕೆ ಒಂದು ಕಾರಣ ಇದೆ. ಹಾರ್ನ ಅನುಮಾನ ಯಾಕೆ ಸೃಷ್ಟಿಯಾಗತ್ತೆ ಅಂತಂದರೆ, ಆ ವಿಡಿಯೋದಲ್ಲಿ ಪದೇ ಪದೇ ಹಾರ್ನ ಸದ್ದು ಕೇಳುತ್ತೆ. ಈ ಹಾರ್ನ ಚಟ ಇದೆಯಲ್ಲ, ಅದು ಭಾರತೀಯರಿಗೆ ರೂಢಿಗತವಾಗಿ ಬಂದಿರುವಂಥ ಚಟ.
ಭಾರತದ ವಾಹನ ಚಾಲಕರಿಗೆ ಸುಖ ಸುಮ್ಮನೆ ಹಾರ್ನ್ ಹಾಕೋದು. ಹಾರ್ನ್ ಅಂದರೆ ಬಹಳ ಜನ ವಾಹನ ಚಾಲಕರಿಗೆ ಹೆಂಗಾಗಿದೆ ಅಂತಂದರೆ ಅದನ್ನು ಬಡಿತಾ ಇರಬೇಕು ಅಂತ, ಅದು ಸಿಟ್ಟು ಅದರಲ್ಲೇ ತೋರಿಸ್ತಾರೆ. ಸ್ಮೈಲನ್ನು ಕೂಡ ಹಾರ್ನ್ ಮುಖಾಂತರನೇ ತೋರಿಸ್ತಾರೆ ಭಾರತೀಯರು. ಸೊ ಈ ಕಾರಣಕ್ಕಾಗಿ ಪದೇ ಪದೇ ಇದರಲ್ಲಿ ಹಾರ್ನ್ ಸೌಂಡ್ ಕೇಳ್ತಾ ಇರೋದ್ರಿಂದ ಇದು ಭಾರತ ಇರಬಹುದು ಅನ್ನುವಂಥ ಒಂದು ಶಂಕೆ ತನಿಖಾಧಿಕಾರಿಗಳಿಗೆ ವ್ಯಕ್ತವಾಗಿದೆ. ಆ ಆಯಾಮದಲ್ಲೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ವಿಡಿಯೋ ಭಾರತದಲ್ಲೇ ಶೂಟ್ ಆಗಿರಬಹುದು ಅನ್ನೋ ಆಯಾಮ ಇಲ್ಲಿ ತೆರೆದುಕೊಳ್ತಾ ಇದೆ. ಯಾಕೆ ಅಂತಂದರೆ ಅವರು ಒಮ್ಮೆ ಟೈಮ್ ತಗೊಂಡ್ರು, ಅವ್ರ ಮೇಲೆ ಅವರಿಗೆ ನೋಟಿಸ್ ಇಶ್ಯೂ ಆದಂಥ ಸಂದರ್ಭದಲ್ಲಿ, ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ನೋಟಿಸ್ ಇಶ್ಯೂ ಆಗಿತ್ತು. ಆ ಸಂದರ್ಭದಲ್ಲಿ ಸಮಯ ತೆಗೆದುಕೊಂಡ್ರು. ನಾನು ಇಷ್ಟು ದಿನದೊಳಗೆ ವಿಚಾರಣೆಗೆ ಬರ್ತೀನಿ ಅಂತ ಒಂದು 7 ದಿನದ ಟೈಮನ್ನು ಅವರು ತೆಗೆದುಕೊಂಡ್ರು. ಮೇ 1ನೇ ತಾರೀಕು. ಆ ಸಂದರ್ಭದಲ್ಲಿ ಏನಾದರೂ ಅವರು ಬಂದಿರಬಹುದಾ ಭಾರತಕ್ಕೆ? ಆಗ ಇನ್ನೂ ಅವರಿಗೆ ಯಾವುದೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿರಲಿಲ್ಲ, ಅಥವಾ ಅವರನ್ನು ಕಂಡ ತಕ್ಷಣ ಅರೆಸ್ಟ್ ಮಾಡಿ ಅನ್ನುವಂಥ ಸೂಚನೆ ಜಾರಿಯಾಗಿರಲಿಲ್ಲ. ಇದು ಯಾವುದೂ ಆಗಿರಲಿಲ್ಲ. ಆ ಟೈಮ್ ಪೀರಿಯಡಲ್ಲಿ ಎಲ್ಲಾದರೂ ಭಾರತಕ್ಕೆ ಅವರು ವಾಪಸ್ ಬಂದಿರಬಹುದಾ ಅನ್ನೋ ಶಂಕೆಯೂ ಕೂಡ ಅಧಿಕಾರಿಗಳಿಗಿದೆ. ಈಗಾಗಲೇ ಅವರು ಬಂದಿದ್ದಾರೆ, ನಾವು ಜರ್ಮನಿ ಅಂತ ಭಾವಿಸಿದ್ದೀವಿ, ಇಲ್ಲೆಲ್ಲ ಗುರುಗುಂಟೆಪಾಳ್ಯದಲ್ಲೂ ಇರಬಹುದು, ಮಹಾಲಕ್ಷ್ಮಿ ಲೇಔಟಲ್ಲಿ ಇರಬಹುದು, ಗೊತ್ತಿಲ್ಲ. ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಅಧಿಕಾರಿಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಸೊ ಈ ಆಯಾಮದ ಬಗ್ಗೆಯೂ ಕೂಡ ಅಧಿಕಾರಿಗಳು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ವಿಡಿಯೋದ ಬಗ್ಗೆ ಇರುವಂಥ ಒಂದಿಷ್ಟು ಅನುಮಾನಗಳ ಬಗ್ಗೆ ನಾನು ಮಾತನಾಡಿದೆ. ಸೊ ಇಲ್ಲಿ ಪ್ರಶ್ನೆ ಇರೋದದೇ, ಆಲ್ರೆಡಿ ಬಂದಿರಬಹುದಾ ಪ್ರಜ್ವಲ್ಲು ಅನ್ನೋದು ಒಂದು, ಅಥವಾ ವಿದೇಶದಲ್ಲಿದ್ದರೆ ಅವರು ಬರುವಂಥ ದಾರಿ ಹೇಗೆ ಅನ್ನೋದು ಮತ್ತೊಂದು. ಏನಿದೆ SIT ಬಳಿ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಇನ್ಸೈಡ್ ಡೀಟೇಲ್ ಇದೆಯಾ? ರಕ್ಷತ್, ಈಗಾಗಲೇ ಪ್ರಮುಖವಾಗಿ ಆ ಒಂದು ಏನು ವಿಡಿಯೋ ಬಂದ ಬಳಿಕ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ಈಗಾಗಲೇ SIT ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ವಿಡಿಯೋದಲ್ಲಿ ಕುಂಕುಮ ಇಟ್ಟಿರುವಂಥದ್ದಾಗಿರ್ಬೋದು ಅಥವಾ ಹಾರನ್ ಮಾಡಿರುವಂಥದ್ದಾಗಿರ್ಬೋದು, ಇದರಿಂದ ಎಲ್ಲ ಒಂದು ಕಡೆ SIT ಅಧಿಕಾರಿಗಳಿಗೆ ಸಾಕಷ್ಟು ಅನುಮಾನ ಮಾಡ್ತಾ ಇದೆ. ಎಲ್ಲ ಒಂದು ಕಡೆ ಭಾರತದಿಂದಲೇ ಈ ಒಂದು ವಿಡಿಯೋ ಆಯ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ SIT ಅಧಿಕಾರಿಗಳು ಕೂಡ ಕಂಪ್ಲೀಟ್ ಆಗಿ ಎಲ್ಲ ಇಮಿಗ್ರೇಷನ್ ಅಲ್ಲೂ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಇಮಿಗ್ರೇಷನ್ ಅಲ್ಲಿ ಈಗಾಗಲೇ ಚೆಕಪ್ ಅನ್ನು ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಪಾಸ್ಪೋರ್ಟ್ ನಂಬರ್ ಅನ್ನ ಮೆನ್ಷನ್ ಮಾಡಿದ್ರೆ ಆ ಪಾಸ್ಪೋರ್ಟ್ ನಂಬರ್ ಇಮಿಗ್ರೇಷನ್ ಅಲ್ಲಿ ಎಂಟರ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಇಲ್ಲಿಯವರೆಗೂ ಕೂಡ SIT ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಅದು ಎಂಟ್ರಿ ಆಗಿಲ್ಲ ಅಂತ ಗೊತ್ತಾಗಿದೆ. ಆದ್ರೆ ಈ ಅನುಮಾನ ಬರೋದಕ್ಕೆ ಅಂದ್ರೆ ಭಾರತದಲ್ಲೇ ಇದ್ಕೊಂಡು ವಿಡಿಯೋ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ಬಂದಿರೋದು 3 ರೀಸನ್ಗಾಗಿ. ಒಂದು, ಆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಕುಂಕುಮ ಇಟ್ಟಿರೋದಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಹಾರನ್ಗೆ ಸಂಬಂಧಪಟ್ಟಂತೆ, ಮತ್ತೊಂದು ವಿಚಾರ ಈ ಹಿಂದೆ 1ನೇ ತಾರೀಕು ಅವರು ಒಂದು ಟೈಮಿಂಗ್ ಅನ್ನ ಅಂದ್ರೆ ಮನವಿಯನ್ನ ಮಾಡ್ತಾರೆ. ಅವರ ಪರ ವಕೀಲರ ಮುಖಾಂತರವಾಗಿ SIT ಅಧಿಕಾರಿಗಳಿಗೆ 7 ದಿನಗಳ ಕಾಲಾವಕಾಶವನ್ನ ಕೇಳ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಬ್ಲೂ ಕಾರ್ನರ್ ನೋಟಿಸ್ ಆಗಿರ್ಬೋದು ಅಥವಾ ಅರೆಸ್ಟ್ ವಾರೆಂಟ್ ಆಗಿರ್ಬೋದು ಅವರ ವಿರುದ್ಧ ಯಾವುದು ಕೂಡ ಇಶ್ಯೂ ಆಗಿರೋದಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಏನಾದರೂ ದೇಶಕ್ಕೆ ಬಂದ್ರ ಅನ್ನೋ ಒಂದು ಅನುಮಾನ ಅವರಲ್ಲಿದೆ. ಯಾಕಂದ್ರೆ ಅರೆಸ್ಟ್ ವಾರೆಂಟ್ ಅಥವಾ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ ನಂತರ ಯಾವುದೇ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರ ಟಿಕೆಟ್ ಬುಕ್ಕಿಂಗ್ ಆಗಿಲ್ಲ, ಜೊತೆಗೆ ಅವರು ಬಂದಿರೋದಕ್ಕೆ ಸಂಬಂಧಪಟ್ಟಂತೆ ಇಮಿಗ್ರೇಷನ್ ಅಲ್ಲೂ ಕೂಡ ಎಂಟ್ರಿ ಆಗಿಲ್ಲ. ಆದರೆ ಅದಕ್ಕೂ ಮುಂಚೆ ಏನಾದರೂ ಬಂದಿದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲುಫ್ತಾನ್ಸಾ ಹಾಗೆ ಎಮಿರೇಟ್ ಏರ್ವೇಸ್ನಲ್ಲಿ ಅಂದರೆ ಅವರು ಯಾವ ದೇಶದಲ್ಲಿ ಇದ್ದಾರೆ ಅನ್ನೋ ಮಾಹಿತಿಯನ್ನು ಅಥವಾ ಅನುಮಾನವನ್ನು SIT ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆಯೋ ಅದರ ಆಧಾರದ ಮೇಲೆ ಯಾವ ಒಂದು ಏರ್ಲೈನ್ಸ್ನ ಮುಖಾಂತರವಾಗಿ ಬಂದಿರ್ಬೋದು ಅಂತೇಳಿ ಹಿಂದಿನ ದಿನ ಅಂದರೆ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗೋದಕ್ಕೂ ಹಿಂದಿನ ದಿನಗಳ ಒಂದು ಟಿಕೆಟ್ ಬುಕ್ಕಿಂಗನ್ನು ಈಗಾಗಲೇ ಕ್ಲೋಸ್ ಆಗಿ ಅಬ್ಸರ್ವೇಷನ್ ಅನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಒಂದು ವಿಡಿಯೋದ ಕಂಪ್ಲೀಟ್ ಸಿನಾರಿಯೋನ ಅಥವಾ ಆ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ ದೇಶದಲ್ಲೇ ಎಲ್ಲೋ ಇಟ್ಕೊಂಡು ವಿಡಿಯೋ ಮಾಡಿದ್ದಾರಾ? ಯಾಕಂದರೆ ಕಂಪ್ಲೀಟ್ ಬ್ಯಾಕ್ ಡ್ರಾಪ್ ಕೂಡ ಕಾಣೋದಿಲ್ಲ, ಒಂದೇ ಒಂದು ಗೋಡೆಯನ್ನು ಬ್ಯಾಕ್ ಡ್ರಾಪ್ ಆಗಿ ಇಟ್ಕೊಂಡು ಸಣ್ಣ ಮಟ್ಟಿಗೆ ಒಂದು ಫ್ರೇಮನ್ನು ಇಟ್ಕೊಂಡು ವಿಡಿಯೋನ ಮಾಡಿರೋದ್ರಿಂದ ಎಲ್ಲ ಒಂದು ಕಡೆ SIT ಅಧಿಕಾರಿಗಳಿಗೆ ಸಾಕಷ್ಟು ಅನುಮಾನ ಈ ಕುರಿತಂತೆ ಬರ್ತಾ ಇದೆ. ಹಾಗಾಗಿ ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಅಂದರೆ ಅವರ ಒಂದು ಲೊಕೇಶನ್ಗೆ ಸಂಬಂಧಪಟ್ಟಂತೆ ಅಥವಾ ಎಲ್ಲಿಂದ ವಿಡಿಯೋ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಟೆಕ್ನಿಕಲ್ ಆಂಗಲ್ಸ್ಗಳ ಮುಖಾಂತರವಾಗಿ ಅಂದರೆ ಈಗಾಗಲೇ ಫಸ್ಟ್ ಆ ವಿಡಿಯೋವನ್ನು ಮೇಲ್ ಮುಖಾಂತರವಾಗಿ ಯಾರಿಗೆ ಕಳಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡಿ ಆ ಮೇಲ್ ಯಾವ ಒಂದು IP ಅಡ್ರೆಸ್ನಿಂದ ಬಂದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಂದಿನ ಹಂತದ ತನಿಖೆಯನ್ನು ಈಗಾಗಲೇ SIT ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ರಕ್ಷತ್, ಎಸ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ಇನ್ನೊಂದು ಆಂಗಲ್ ಇದೆ, ಅದರ ಬಗ್ಗೆಯೂ ಕೂಡ ಸದ್ಯ ಚರ್ಚೆ ಆಗ್ತಾ ಇದೆ.
ಅಂದರೆ ನಿನ್ನೆ ಪ್ರಜ್ವಲ್ ಅವರ ವಿಡಿಯೋ ಏನು ಬಂತು, ಆ ವಿಡಿಯೋ ಬರೋ ಸಂದರ್ಭದಲ್ಲಿ ಅವರೊಂದು ಕಾರಣ ಕೊಟ್ಟರು, ನಾನು ಯಾಕೆ ವಾಪಸ್ ಬರುವಂಥ ನಿರ್ಧಾರವನ್ನು ತೆಗೆದುಕೊಂಡೆ ಅನ್ನೋದು, ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಭಾರತದ ನ್ಯಾಯ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ, ಬಂದು ವಿಚಾರಣೆಯನ್ನು ಎದುರಿಸ್ತೀನಿ ನಾನು, ಈ ರೀತಿಯೆಲ್ಲ ಪ್ರಜ್ವಲ್ ಮಾತನಾಡಿದರು. ಆ ಸಂದರ್ಭದಲ್ಲಿ ಒಂದು ವಿಶ್ಲೇಷಣೆ ಇದ್ದಿದ್ದು, ಪ್ರಜ್ವಲ್ ಅವರ ತಾತ ದೇವೇಗೌಡರ ಎಚ್ಚರಿಕೆಯ ಸಂದೇಶ, ಇದರ ಕಾರಣಕ್ಕಾಗಿ ಏನಾದರೂ ಪ್ರಜ್ವಲ್ ಬರುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರ, ವಾಪಸ್ ಬರುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರ ಅನ್ನೋದು. ಬಟ್ ಇಲ್ಲಿ ಕಾಕತಾಳಿಯನೋ ಗೊತ್ತಿಲ್ಲ ಅಥವಾ ಇಂಟೆನ್ಷನಲಿನೋ ಗೊತ್ತಿಲ್ಲ, ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಭಾರತಕ್ಕೆ ಬರೋದು ಪ್ರಜ್ವಲ್ ಪಾಲಿಗೆ ಅನಿವಾರ್ಯ. ಕಾರಣ, ಮೇ 31ನೇ ತಾರೀಕಿಗೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಇರುವಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದರ ಅವಧಿ ಮುಕ್ತಾಯ ಆಗತ್ತೆ. ಕಾರಣ, ಒಬ್ಬ ಸಂಸದನಿಗೆ ರಾಜತಾಂತ್ರಿಕ ಪಾಸ್ಪೋರ್ಟನ್ನು 5 ವರ್ಷದ ಅವಧಿಗೆ ನೀಡಲಾಗುತ್ತೆ. ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದು 2019, ಆ ನಂತರದ 5 ವರ್ಷದ ಅವಧಿ ನಾಡಿದ್ದಿಗೆ ಮುಕ್ತಾಯ ಆಗುತ್ತೆ. ಮೇ 31ರ ಮಧ್ಯಾಹ್ನ 12 ಗಂಟೆಯ ಒಳಗಾಗಿ ಅವರು ದೇಶಕ್ಕೆ ವಾಪಸ್ ಬರಲೇಬೇಕಾದಂಥ ಪರಿಸ್ಥಿತಿ ಇದೆ, ಅಥವಾ ಬರಲೇಬೇಕು. ಇಲ್ಲ ಅಂತಾದರೆ ಅವರು ಕಾನೂನಾತ್ಮಕ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಒಂದು ಮಾಹಿತಿ ಅಧಿಕಾರಿಗಳ ಬಳಿ ಕೇಳಿದಾಗ ಅವರು ಹೇಳ್ತಾರೆ, ಒಂದು ಅವಕಾಶ ಇದೆ, ಆ ನಂತರನೂ ಕೂಡ ರಾಜತಾಂತ್ರಿಕ ಪಾಸ್ಪೋರ್ಟ್ ಮಾನ್ಯ ಅಂತ ಆಗಬೇಕು ಅಂತಾದರೆ ಸ್ಥಳೀಯ ರಾಯಭಾರ ಕಚೇರಿ, ಅಂದರೆ ಇವರೇನಾದರೂ ಜರ್ಮನಿಯಲ್ಲಿದ್ದರೆ ಅಲ್ಲಿನ ರಾಯಭಾರ ಕಚೇರಿಗೆ ಹೋಗಿ ರಿಕ್ವೆಸ್ಟ್ ಮಾಡಬೇಕಾಗತ್ತೆ ಅಂತ. ಬಟ್ ಪ್ರಜ್ವಲ್ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಅವ್ರ ಮೇಲೆ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿರೋದ್ರಿಂದ ಅವರು ರಾಯಭಾರ ಕಚೇರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಅದರ ಅವಧಿಯನ್ನು ಮುಂದೂಡೋದಕ್ಕೆ ಅವಕಾಶ ಇಲ್ಲದಂಥ ಸ್ಥಿತಿ. ಸೊ ಆ ಕಾರಣಕ್ಕಾಗಿ, ಬರಲೇಬೇಕಾದಂಥ ಅನಿವಾರ್ಯತೆಯ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಬರುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದರ ಬಗ್ಗೆಯೂ ಕೂಡ ಸದ್ಯ ಚರ್ಚೆ ಆಗ್ತಾ ಇರೋದು. ಇದು ಭಾರತದ ನ್ಯಾಯ ವ್ಯವಸ್ಥೆ ಮೇಲೆ ಗೌರವದಿಂದ ನಾನು ಬಂದಿದ್ದೀನಿ ಅನ್ನೋದು ಅವರು ಹೇಳ್ಕೊಳ್ತಾ ಇರೋದು, ದೇವೇಗೌಡರ ಎಚ್ಚರಿಕೆಯ ಕಾರಣಕ್ಕಾಗಿ ಬಂದಿರಬಹುದು ಅಂತ ನಾವು ಭಾವಿಸಿರೋದು. ಆದರೆ ಅದರ ಜೊತೆಗೆ ಬರಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರೋದು ಕೂಡ ಸತ್ಯ. ಇನ್ನು ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಅವರ ನಾರ್ಮಲ್ ಪಾಸ್ಪೋರ್ಟ್ ಇದೆಯಲ್ಲ, ಅಂದರೆ ನಾವು ನೀವೆಲ್ಲ ಬಳಸುವಂಥ ಪಾಸ್ಪೋರ್ಟು, ಅದನ್ನು ಸರ್ಕಾರಕ್ಕೆ ಒಪ್ಪಿಸಲಾಗಿರುತ್ತೆ. ಅಂದರೆ 2 ಪಾಸ್ಪೋರ್ಟ್ ಇರಲ್ಲ ಒಬ್ಬ ವ್ಯಕ್ತಿಯ ಬಳಿ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅವರು ಪಡ್ಕೊಂಡಂಥ ಸಂದರ್ಭದಲ್ಲಿ ಅವರ ಸಾಮಾನ್ಯ ಪಾಸ್ಪೋರ್ಟನ್ನು ಕೊಡಲಾಗಿರುತ್ತೆ. ಸೊ ಈಗ ರಾಜತಾಂತ್ರಿಕ ಪಾಸ್ಪೋರ್ಟ್ ಅವಧಿ ಮುಕ್ತಾಯ ಆಗ್ತಾ ಇರೋದ್ರಿಂದ ಅವರು ಬರಲೇಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಆಯಾಮಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಗೃಹ ಸಚಿವರು ಮಾತನಾಡಿದ್ದಾರೆ. ಇನ್ನು ಪ್ರಜ್ವಲ್ ಅವರ ಆಗಮನಕ್ಕೆ ಸಂಬಂಧಿಸಿದಂತೆ ಉಳಿದ ನಾಯಕರುಗಳು ಮಾತನಾಡಿದ್ದಾರೆ. ನೋಡೋಣ. ನಾನು ವಾಪಸ್ ಬರ್ತೇನೆ ಅಂತ ಹೇಳಿ ಏನು ವಿಡಿಯೋ ಮೂಲಕ ತಿಳಿಸಿದ್ದಾರೆ. ಅದು ಭಾಳ ಸೂಕ್ತವಾದದ್ದು. ಏಕೆಂದರೆ ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಈಗ 31ಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತೇನೋ ಹೇಳ್ತಾ ಇದ್ದಾರೆ. ಅವರ ಮೆಂಬರ್ಶಿಪ್ಪು ಚುನಾವಣೆಯಲ್ಲಿ ಸೋತ್ರೆ ಅವ್ರ ಮೆಂಬರ್ಶಿಪ್ಪು ಹೋಗುತ್ತೆ. ಆಟೋಮ್ಯಾಟಿಕ್ಕಾಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ದು ಕೂಡ ಸೀಸ್ ಆಗ್ತದೆ. ಇದೆಲ್ಲ ಅವ್ರು ತಿಳ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀನಿ ನಾನು. ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ನಿನ್ನೆ ಅವರೇನು ತಮ್ಮ ಹೇಳಿಕೆನ ವಿಡಿಯೋ ಮುಖಾಂತರ ಏನು ಇವತ್ತು ಮಾಧ್ಯಮ ಮತ್ತು ಪತ್ರಿಕೆಗಳ ಸ್ನೇಹಿತರಿಗೆ ತಲುಪಿಸಿದ್ದಾರೆ. ಸ್ವಾಗತ ಮಾಡ್ತೇನೆ. ಇಷ್ಟು ಮಾತ್ರ ಹೇಳ್ತೇನೆ, ಸರಿ ತಪ್ಪು ಬಗ್ಗೆ ಹೆಚ್ಚು ಚರ್ಚೆ ಮಾಡ್ದೇನೆ. ಇವತ್ತು ನಾನಾ ವಿಚಾರಗಳು ಹರಿದಾಡ್ತಾ ಇದೆ. ತಾವು ಒಂದು ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು ಇದನ್ನು ಧೈರ್ಯವಾಗಿ ಎದುರಿಸಬೇಕು. ಸಾಕಷ್ಟು ಸಂಶಯಗಳನ್ನು ಇಂಥ ಸಮಯದಲ್ಲಿ ಅವರು ಒಂದು ಸರೆಂಡರ್ ಆಗಿ ಏನು ಕಾನೂನಿನ ಚೌಕಟ್ಟು ಅಡಿಯಲ್ಲಿ ಏನು ಕ್ರಮ ಆಗಬೇಕು ಅದಕ್ಕೆ ಒಳಗಾದರೆ ತದನಂತರ ಬೇರೆ ಹೇಳಿಕೆಗಳು ಕೊಟ್ಟರೆ ನಾವು ಒಪ್ಕೋಬೋದು.
ಸುಮ್ಮನೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಅವ್ರು ಈ ತರ ಹೇಳಿಕೆಗಳು ಕೊಡೋದು ನಿಜವಾಗ್ಲೂ ಕೂಡ ಇನ್ನೂ ಅವರ ಅಹಂಕಾರ ಇಳಿದಿಲ್ಲ ಅಂತ ಆಯ್ತು. ಅದು ಇನ್ನೂ ತಪ್ಪು ಮಾಡಿದಿಂತ ಅವ್ರಿಗಿನ್ನೂ ಅವ್ರ ಮನಸ್ಸಿಗೆ ಹೋಗಿಲ್ಲ ಅಂತ ಕಾಣ್ತಾ ಇದೆ ಅಲ್ವಾ. ಆ ತರ ಹೇಳಿಕೆ ಯಾರಾದ್ರೂ ಕೊಡ್ತಾರ? ಇಲ್ಲ ನೋಡಿ, ಎಲ್ಲೋ ಒಂದ್ ಕಡೆ ತಪ್ಪಿಸ್ಕೊಂಡು ದೇಶ ಬಿಟ್ಟು ಹೋಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಹೇಳಿಕೆ ಕೊಡೋದು ಯಾವ ಒಂದು ನೈತಿಕತೆ ಇದೆ ಅವರಿಗೆ ಆತ ಹೇಳಿಕೆ ಕೊಡೋದಕ್ಕೆ? ಇನ್ನು ಪ್ರಜ್ವಲ್ ರೇವಣ್ಣ ತಾವು ಕೊಟ್ಟಂತ ಮಾತಿನಂತೆ ಅಥವಾ ತಾವು ವಿಡಿಯೋದಲ್ಲಿ ಹೇಳಿಕೊಂಡಂತೆ ನಾಡಿದ್ದು ಬರ್ತಾರೆ ಅಂತ ಅಂದ್ಕೊಳ್ಳೋಣ. ಶುಕ್ರವಾರ ಬಂದಾದ ನಂತರ ಮುಂದೇನು ಅನ್ನೋ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಇಡುವಂತ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೀವಿ. ಅಂದ್ರೆ ಕಾನೂನು ಪ್ರೊಸೀಜರ್ ಹೆಂಗೆ ಈ ಕೇಸ್ನಲ್ಲಿ. ಪ್ರಜ್ವಲ್ ಬಂದ ತಕ್ಷಣ ಬೇರೆ ಯಾವುದೇ ಆಪ್ಷನ್ ಇಲ್ಲದೆ ಪ್ರಜ್ವಲ್ ರೇವಣ್ಣ ಅವರನ್ನ ತಕ್ಷಣವೇ SIT ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ. ಕಾರಣ ಒಂದು ಕೇಸಲ್ಲ, ಮೂರು ಅತ್ಯಾಚಾರ ಕೇಸು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿದೆ. ಆ ಕಾರಣಕ್ಕಾಗಿ IPC ಸೆಕ್ಷನ್ 376 ಅಡಿಯಲ್ಲಿ ಅಕ್ಯೂಸ್ಡ್ ಪ್ರಜ್ವಲ್ ರೇವಣ್ಣ. ಸೊ ಆ ಕಾರಣಕ್ಕಾಗಿ ಬೇರೆ ಯಾವ ಆಯ್ಕೆಗಳೂ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇಲ್ಲ. ಬರೋದು ಅರೆಸ್ಟ್ ಆಗೋದು. ಅವರ ಲೀಗಲ್ ಟೀಮು ಕೂಡ ಅದೇ ಸಲಹೆಯನ್ನ ಸದ್ಯಕ್ಕಂತೂ ಕೊಡೋದಕ್ಕೆ ಸಾಧ್ಯ, ಗೋ ಆ್ಯಂಡ್ ಗೆಟ್ ಅರೆಸ್ಟೆಡ್ ಅಂತ. ಸೊ ಬಂದ ಕೂಡಲೇ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ನಂತರ ಏನು? ನಂತರ ಎಲ್ಲ ಆರೋಪಿಗಳಿಗಿರುವಂತೆ ಸಾಮಾನ್ಯ ಪ್ರೊಸೀಜರು, ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ, ಪ್ರಾಥಮಿಕ ಹೇಳಿಕೆಯನ್ನು ದಾಖಲಿಸಲಾಗುತ್ತೆ. ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆರೋಪಿಯನ್ನ ಕಸ್ಟಡಿಗೆ ಕೇಳ್ತಾರೆ. ಈ ಆರೋಪಿಯ ಮೇಲೆ ಇಂತಿಂಥ ಆರೋಪಗಳಿದ್ದಾವೆ, ಈತನನ್ನು ನಾವು ಕಸ್ಟಡಿಗೆ ಕೇಳ್ತಾ ಇದ್ದೀವಿ. 7 ದಿನನೋ 10 ದಿನನೋ 14 ದಿನನೋ ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಕೇಳ್ತಾರೋ ನ್ಯಾಯಾಧೀಶರ ಮುಂದೆ ಅದನ್ನು ಇಡ್ತಾರೆ. ನಮಗೆ ಇಷ್ಟು ದಿನ ಈ ಆರೋಪಿ ಕಸ್ಟಡಿಗೆ ಬೇಕು ಅಂತ. ನ್ಯಾಯಾಧೀಶರು ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಅದನ್ನು ಪುರಸ್ಕರಿಸ್ತಾರೆ. ಪುರಸ್ಕರಿಸದೇ ಇದ್ರೆ ಜುಡಿಷಿಯಲ್ ಕಸ್ಟಡಿ, ಅದು ಬಿಟ್ಟು ಬೇರೆ ಇಲ್ಲ. ಪುರಸ್ಕರಿಸೋ ಸಾಧ್ಯತೆನೇ ಹೆಚ್ಚು ಇಂಥ ಕೇಸ್ನಲ್ಲಿ. ಸೊ ಅವರನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಅಥವಾ SIT ಇಟ್ಟಿರೋದು ಆರೋಪಿಯನ್ನು ಕಸ್ಟಡಿಗೆ ಕೇಳ್ತಾ ಇರೋದು. ಆ ಆರೋಪಿಯನ್ನು ಕಸ್ಟಡಿಗೆ ಕೊಡಲಾಗುತ್ತೆ. ಆ ನಂತರ ಈ ಕೇಸ್ನಲ್ಲಿ ಒಂದು ಪ್ರೊಸೀಜರು, ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸ್ತಾರೆ ಅನ್ನುವಂಥ ಮಾಹಿತಿ. ಕಾರಣ ಆ ಅಶ್ಲೀಲ ವಿಡಿಯೋಗಳೇನಿದ್ದಾವೆ ಅದರಲ್ಲೂ ಒಂದು ಧ್ವನಿ ಕೇಳಿಸುತ್ತೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಹೋಲಿಕೆ ಇರುವಂಥ ಧ್ವನಿ ಕೇಳಿಸುತ್ತೆ. ಮತ್ತದು ಪ್ರಜ್ವಲ್ ರೇವಣ್ಣ ಅಂತ ಸಂತ್ರಸ್ತೆಯರು, ಕಂಪ್ಲೇಂಟ್ ಕೊಟ್ಟವರು ಹೇಳಿದ್ದಾರೆ. ಸೊ ಇಲ್ಲಿ ನೀವು ಆ ವಾಯ್ಸನ್ನು, ಪ್ರಜ್ವಲ್ ರೇವಣ್ಣ ಅವರ ವಾಯ್ಸನ್ನು ನೀವು ತಾಳೆ ಹಾಕಬೇಕಾಗತ್ತೆ, ಹೋಲಿಕೆ ಮಾಡಬೇಕಾಗತ್ತೆ. ಸೊ ವಾಯ್ಸ್ ಸ್ಯಾಂಪಲನ್ನು ಸಂಗ್ರಹಿಸಿ FSLಗೆ ಇದನ್ನು ರವಾನಿಸ್ತಾರೆ ಅನ್ನೋ ಡೀಟೇಲ್. ಇನ್ನು 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. 3 ಪ್ರತ್ಯೇಕ ಪ್ರಕರಣದಲ್ಲಿ ಪ್ರತ್ಯೇಕ ರೀತಿಯಲ್ಲಿ ವಿಚಾರಣೆ ಮತ್ತು ತನಿಖೆ ಈಗಾಗಲೇ ಆಗ್ತಿದೆ. ಅಂದರೆ ಇಂಟರೋಗೇಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್ 3 ಕೇಸ್ನಲ್ಲೂ ಕೂಡ ಪ್ರತ್ಯೇಕ ರೀತಿಯಲ್ಲಿ ಆಗಬೇಕು. ಆರೋಪಿಯ ಗುರುತು ಪತ್ತೆ ಪ್ರಕ್ರಿಯೆಯನ್ನು ಕೂಡ ಮಾಡಲಾಗುತ್ತೆ. ಅಂದರೆ 44 ವರ್ಷದ ಮಹಿಳೆ, ಒಂದು ಕೇಸಿಗೆ ಸಂಬಂಧಿಸಿದೆ ಅಂತ ನಾನು ಹೇಳೋದು ಅಂತಾದರೆ, 44 ವರ್ಷದ ಮಹಿಳೆ ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಗನ್ ಪಾಯಿಂಟಲ್ಲಿ ಅಂತ ದೂರು ಕೊಟ್ಟಿದ್ದಾರೆ. ಇದೇ ಪ್ರಜ್ವಲ್ ರೇವಣ್ಣ ಅಂತ ಅವರು ಐಡೆಂಟಿಫೈ ಮಾಡಬೇಕು. ಅಂದರೆ ಐಡೆಂಟಿಫಿಕೇಶನ್ ಆಫ್ ದ ಅಕ್ಯೂಸ್ಡ್, ಆ ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡ್ತಾರೆ. ಸಂತ್ರಸ್ತೆಯರನ್ನ ಕರ್ಕೊಂಡು ಬಂದು ಆರೋಪಿಯ ಗುರುತು ಪತ್ತೆ ಮಾಡಲಾಗುತ್ತೆ. ಇನ್ನು ಇಡೀ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಫೋನು ಪ್ರಮುಖ ಸಾಕ್ಷ್ಯ. ಕಾರಣ ಇದೆಲ್ಲವೂ ಕೂಡ ಅಂದರೆ ಈ ಅಶ್ಲೀಲ ವಿಡಿಯೋಗಳು ಏನಿದಾವೆ ಅದು ಸೆಲ್ಫ್ ಮೇಡ್ ವಿಡಿಯೋಗಳು ಅಥವಾ ಆರೋಪಿಯೇ ಶೂಟಿಂಗ್ ಮಾಡಿರುವಂಥ ವಿಡಿಯೋಗಳು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಮತ್ತು ಕಂಪ್ಲೇಂಟ್ ಕೊಟ್ಟವರು ಅದನ್ನೇ ಹೇಳಿದ್ದಾರೆ, ಆರೋಪಿಯೇ ಶೂಟಿಂಗ್ ಮಾಡಿದರು ಅವರ ಮೊಬೈಲ್ನಲ್ಲಿ ಅಂತ. ಸೊ ಯಾವ ಮೊಬೈಲಲ್ಲಿ ಶೂಟ್ ಮಾಡಿದ್ರು ಅನ್ನೋದು ಬಹಳ ಮುಖ್ಯ. ಅವರ ಡ್ರೈವರ್ ಹೇಳಿರೋದು, ಕಾರ್ತಿಕ್ ಕೊಟ್ಟಿರುವಂಥ ಸ್ಟೇಟ್ಮೆಂಟು, 2 ಮೊಬೈಲ್ ಇದೆ, ಒಂದು ಐಫೋನು ಮತ್ತೊಂದು ಆಂಡ್ರಾಯ್ಡ್ ಫೋನ್ ಇದೆ ಅವರ ಬಳಿ ಅಂತ. ಸೊ ಯಾವ ಫೋನಲ್ಲಿ ಅದನ್ನು ಶೂಟ್ ಮಾಡಿದ್ದಾರೆ, ಆ ಫೋನು ಬಹಳ ಮುಖ್ಯ ಸಾಕ್ಷ್ಯ ಆಗುತ್ತೆ. ನೀವು ಕೇಳಬಹುದು, ಡಿಲೀಟ್ ಮಾಡಿದರೆ ರಿಕವರಿ ಮಾಡೋದಕ್ಕೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳು ಸದ್ಯ ಆ ತಂತ್ರಜ್ಞಾನಗಳು ಕೂಡ ಇರೋದ್ರಿಂದ ರಿಕವರಿ ಮಾಡಬಹುದು. ನೆಕ್ಸ್ಟು, ಆ ವಿಡಿಯೋದಲ್ಲಿ ಆರೋಪಿಯ ಮುಖಚಹರೆ ಕಾಣಿಸೋದಿಲ್ಲ. ಆರೋಪಿ ಪ್ರಜ್ವಲ್ ರೇವಣ್ಣ ಅಂತ ಸಂತ್ರಸ್ತೆಯರು ಹೇಳ್ತಾ ಇರೋದ್ರಿಂದ ಆಯಿತು, ಪ್ರಜ್ವಲ್ ರೇವಣ್ಣ ಅಂತಲೇ ಇಟ್ಕೊಳ್ಳೋಣ. ಅದು ಪ್ರಜ್ವಲ್ ರೇವಣ್ಣ ಅಂತ ಹೇಳೋದಕ್ಕೆ
ಯಾವ ವಿಡಿಯೋದಲ್ಲೂ ಕೂಡ ಮುಖ ಕಾಣಿಸೋದಿಲ್ಲ, ಬಿಕಾಸ್ ಅದು ಸೆಲ್ಫ್ ಮೇಡ್ ವಿಡಿಯೋ, ಆರೋಪಿಯೇ ವಿಡಿಯೋ ಮಾಡಿಕೊಂಡಿರೋದು. ಸೊ ಇಂಥ ಕೇಸಲ್ಲಿ ಅದು ಪ್ರಜ್ವಲ್ ರೇವಣ್ಣ ಅನ್ನೋದನ್ನು ಪ್ರೂವ್ ಮಾಡೋದು ಹೇಗೆ? ಇದು ಬಹಳ ಪ್ರಮುಖವಾದಂಥ ವಿಚಾರ ಆಗತ್ತೆ. ಒಂದೇನೋ ವಿಡಿಯೋ ಕಾಲ್ನಲ್ಲೇನೋ ಅವ್ರದ್ದು ಫೋಟೋ ಅಥವಾ ಈ ಪೋರ್ಷನ್ ಏನೋ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅದನ್ನು ಬಿಟ್ಟರೆ ಮತ್ತೆ ಎಲ್ಲೂ ಕೂಡ ಅವರ ವಿಡಿಯೋ ಇಲ್ಲ ಅಥವಾ ಅವರ ಮುಖ ಚಹರೆ ಇಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ? ಅದಕ್ಕಾಗಿ ಬೇರೆಯದ್ದೇ ದಾರಿಯ ಹುಡುಕಾಟದಲ್ಲಿ ಸದ್ಯ SIT ಅಧಿಕಾರಿಗಳಿದ್ದಾರೆ. ಅಂದರೆ ಆ ವಿಡಿಯೋದಲ್ಲಿ ಕಾಣಿಸುವಂಥ ದೇಹದ ಭಾಗಗಳ ಐಡೆಂಟಿಫಿಕೇಶನ್ ಮಾಡಲಾಗತ್ತೆ ಅನ್ನೋದು ಗಮನಿಸಬೇಕಾದಂಥ ವಿಚಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈ ಕೇಸ್ನಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದ ನಂತರವೂ ಕೂಡ SIT ಮುಂದೆ ಸಾಲು ಸಾಲು ಸವಾಲುಗಳಿದಾವೆ ಅಂತ ಅನ್ಸುತ್ತೆ. ರಕ್ಷಿತ್, ಖಂಡಿತವಾಗ್ಲು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಸಂತ್ರಸ್ತ ಮಹಿಳೆಯರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆದ್ರೆ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಬೇಕಾಗುತ್ತೆ. ಅಂದ್ರೆ ಈಗಾಗಲೇ ಸಂತ್ರಸ್ತ ಮಹಿಳೆಯರು ಕೊಟ್ಟಿರುವಂತಹ ಹೇಳಿಕೆಗಳು ನಮ್ಮ ಮೇಲೆ ನಿರಂತರವಾಗಿ ಅತ್ಯಾಚಾರವಾಗ್ತಾ ಇತ್ತು ಅಂತ, ಜೊತೆಗೆ ಎಲ್ಲೆಲ್ಲಿ ಆಗ್ತಾ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಜರು ಮಾಡುವಂತಹ ಸಂದರ್ಭದಲ್ಲಿ 3 ರೀತಿಯ ಎವಿಡೆನ್ಸ್ ಅನ್ನ ಕೂಡ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಆದ್ರೆ ಆ ಎವಿಡೆನ್ಸ್ಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಟ್ಯಾಲಿ ಆಗಬೇಕಾಗುತ್ತೆ. ಯಾಕಂದ್ರೆ ಒಂದು ಈಗಾಗಲೇ ಮಹಜರು ಸಂದರ್ಭದಲ್ಲಿ ಸಿಕ್ಕಿರುವಂತಹ ಒಂದು ಎವಿಡೆನ್ಸ್ಗಳು, ಜೊತೆಗೆ ಈಗ ಏನು ಅಶ್ಲೀಲ ವಿಡಿಯೋಗಳು ರಿಲೀಸ್ ಆಗಿದೆ ಆ ಅಶ್ಲೀಲ ವಿಡಿಯೋಗಳನ್ನ ಕೂಡ ಕೊಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಆ 3 ಜನ ಯಾರೆಲ್ಲ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅವರ ವಿಡಿಯೋಸ್ಗಳನ್ನ ಕೊಟ್ಟಿದ್ದಾರೆ. ಆದ್ರೆ ವಿಡಿಯೋಸ್ಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಹಂತದ ತನಿಖೆ ಏನ್ ಮಾಡಬೇಕು, ಆ ವಿಡಿಯೋಸ್ ನಲ್ಲಿ ಇರುವಂತವರು ಅಥವಾ ಆ ವಿಡಿಯೋವನ್ನ ಮಾಡಿರೋರು ಪ್ರಜ್ವಲ್ ರೇವಣ್ಣ ಅವರೇ ಅಂತ ಹೇಳಿ ಈಗ SIT ಅಧಿಕಾರಿಗಳು ಪ್ರೂವ್ ಮಾಡುವಂತ ಒಂದು ಸವಾಲಿದೆ. ಹಾಗಾಗಿ ಈಗ ಮುಂದಿನ ಹಂತದಲ್ಲಿ SIT ಅಧಿಕಾರಿಗಳು ಅದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಈಗ ಆ ವಿಡಿಯೋದಲ್ಲಿರುವಂತಹ ಕಂಪ್ಲೀಟ್ ಒಂದು ಆ ರೂಮ್ ನ ಬ್ಯಾಕ್ ಗ್ರೌಂಡ್ ಏನಿದೆ ಅದು ಯಾವ ಜಾಗ ಅನ್ನೋದನ್ನ ಪತ್ತೆ ಹಚ್ತಾರೆ. ಅದು ಪ್ರಜ್ವಲ್ ರೇವಣ್ಣ ಅವರ ಮುಖಾಂತರವಾಗಿ ಆಗಿರ್ಬೋದು ಅಥವಾ ಸಂತ್ರಸ್ತ ಮಹಿಳೆಯರ ಮುಖಾಂತರ, ಅಂದ್ರೆ ಮುಖಾಮುಖಿ ಮಾಡಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಅದಾದ ನಂತರ ಇಲ್ಲಿ ಟ್ಯಾಲಿಯನ್ನ ಮಾಡಲಾಗುತ್ತೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಅಲ್ಲೆಲ್ಲೂ ಕೂಡ ಅಷ್ಟೂ ವಿಡಿಯೋಗಳಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖಚಹರೆ ಇಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ವಾಯ್ಸ್ ಇದೆ, ಅಂದ್ರೆ ಸಾಕಷ್ಟು ವಿಡಿಯೋಗಳಲ್ಲಿ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾತನಾಡಿರುವಂತಹ ವಾಯ್ಸ್ ಇದೆ. ಹಾಗಾಗಿ ಆ ವಾಯ್ಸ್ ಸ್ಯಾಂಪಲ್ ಅನ್ನ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಬಂದ ಬಳಿಕ ಅವರ ಒಂದು ವಾಯ್ಸ್ ಸ್ಯಾಂಪಲ್ ಅನ್ನ ಪಡಿತಾರೆ. ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದು ಅದನ್ನ FSLಗೆ ರವಾನೆ ಮಾಡ್ತಾರೆ. ಅಂದ್ರೆ ಅದೆಲ್ಲವನ್ನು ಕೂಡ FSLಗೆ ರವಾನೆ ಮಾಡಿ FSL ನಲ್ಲಿ ವಾಯ್ಸ್ ಸ್ಯಾಂಪಲ್ಗಳನ್ನ ಟ್ಯಾಲಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಾಯ್ಸ್ ಸ್ಯಾಂಪಲ್ ಜೊತೆಗೆ ಆ ವಿಡಿಯೋದಲ್ಲಿರುವಂತಹ ವಾಯ್ಸ್ ಸ್ಯಾಂಪಲ್ ಎರಡನ್ನೂ ಕೂಡ ಟ್ಯಾಲಿ ಮಾಡೋದ್ರ ಮುಖಾಂತರವಾಗಿ ಆ ವಿಡಿಯೋದಲ್ಲಿ ಇರುವವರು ಇವರೇ ಅಂತೇಳಿ ಅದನ್ನ ಟ್ಯಾಲಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಇಫ್ ಸಪೋಸ್ ಏನಾದ್ರು ಅವರು ಆಗಿದ್ರೆ ಅವರು ಅಂತ ಬರುತ್ತೆ, ರಿಪೋರ್ಟ್ ಏನ್ ಬರುತ್ತೋ ಅದ್ರ ಬೇಸ್ ಮೇಲೆ ಮುಂದಿನ ಹಂತದ ತನಿಖೆಯನ್ನ ಮಾಡ್ತಾರೆ. ಜೊತೆಗೆ ಈಗ ಮುಖಚಹರೆ ಕಾಣಿಸ್ತಾ ಇಲ್ಲ, ಹಾಗಾಗಿ ಅವರ ಬೇರೆ ಬೇರೆ ಖಾಸಗಿ ಅಂಗಗಳಾಗಿರ್ಬೋದು ಅಥವಾ ಕಾಲಾಗಿರ್ಬೋದು ಈ ರೀತಿ ಸಾಕಷ್ಟು ಅಂಗಗಳು ಕೂಡ ಕಾಣಿಸ್ತಾ ಇರೋದ್ರಿಂದ ಅದನ್ನೂ ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂತಹ ಚಾನ್ಸಸ್ ಇರ್ತಾವೆ. ಅಂದ್ರೆ ವೈದ್ಯರಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಮೆಡಿಕಲ್ ಚೆಕಪ್ಗೆ ಅಂತ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ಏನು ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ವೈದ್ಯರಿಂದ ಅದನ್ನ ವೆರಿಫೈ ಮಾಡಿಸ್ತಾರೆ. ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಅವರ ಒಂದು ಟ್ಯಾಲಿ ಏನಿರುತ್ತೆ, ಅಂದ್ರೆ ಈ ವಿಡಿಯೋ ಜೊತೆಗೆ ಅವರ ಒಂದು ಪ್ರೆಸೆನ್ಸ್ ಅಲ್ಲಿ ಅಥವಾ ಅವರ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ವೈದ್ಯರ ಮುಖಾಂತರವಾಗಿ ಸರ್ಟಿಫೈ ಮಾಡಿಸಬೇಕಾಗುತ್ತೆ. ಸರ್ಟಿಫೈ ಮಾಡಿದ ಬಳಿಕ ಇವೆಲ್ಲವೂ ಕೂಡ ಟ್ಯಾಲಿ ಆಗಬೇಕಾಗುತ್ತೆ. ಫೋಟೋಗ್ರಫಿ ಸೆಕ್ಷನ್ಗೂ ಕೂಡ ಕಳಿಸ್ತಾರೆ. ಯಾಕಂದ್ರೆ ಯಾವ ಜಾಗದಲ್ಲಿ ಯಾವ ರೂಮ್ ನಲ್ಲಿ ಈ ರೀತಿಯ ವಿಡಿಯೋಗಳಾಗಿದೆ ಆ ವಿಡಿಯೋಗಳನ್ನ ಕೂಡ ಕಂಪ್ಲೀಟ್ ಆಗಿ ಫೋಟೋಸ್ಗಳನ್ನ ತೆಗೆದು ಅದನ್ನ ಫೋಟೋಗ್ರಫಿ ಸೆಕ್ಷನ್ FSL ನ ಫೋಟೋಗ್ರಫಿ ಸೆಕ್ಷನ್ಗೆ ಕಳಿಸ್ತಾರೆ. ಮತ್ತೊಂದು ಕಡೆ ಇಲ್ಲಿ ಖಾಸಗಿ ಅಂಗಗಳ ಒಂದು ಸರ್ಟಿಫೈ ಅನ್ನ ಮಾಡಿಸಲಾಗುತ್ತೆ. ಜೊತೆಗೆ ಈಗಾಗಲೇ ವಾಯ್ಸ್ ಸ್ಯಾಂಪಲ್ ಇವು 3 ಕೂಡ ಟ್ಯಾಲಿ ಆದರೆ ಕಂಪ್ಲೀಟ್ ಡಾಟ್ಸ್ ಕನೆಕ್ಟ್ ಆಗುತ್ತೆ. ಅದಾದ ನಂತರ ಮಹಜರು ಸಂದರ್ಭದಲ್ಲಿ ಲೈವ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ ಹಾಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಏನು ಕಲೆಕ್ಟ್ ಮಾಡಿರ್ತಾರೆ ಇವೆಲ್ಲವನ್ನು ಕೂಡ ಒಂದೊಂದಾಗಿ ಟ್ಯಾಲಿ ಮಾಡ್ತಾರೆ. ಅದರಲ್ಲಿ ಇನ್ಕ್ಲೂಡಿಂಗ್ ಸಂತ್ರಸ್ತ ಮಹಿಳೆಯರ ಹೇಳಿಕೆಯನ್ನು ಕೂಡ ಸೇರಿದಂತೆ ಎಲ್ಲ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿ ಸಾಂದರ್ಭಿಕ ಸಾಕ್ಷಿಗಳನ್ನಾಗಿ ಅಲ್ಲಿ ಎವಿಡೆನ್ಸ್ ಆಗಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ. ಅಂದ್ರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಅಂತ ಹೇಳಿ ಇದನ್ನ ಅಂದ್ರೆ ಕಂಪ್ಲೀಟ್ ಏನು ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿರ್ತಾರೆ ಈ ಎಲ್ಲವನ್ನು ಕೂಡ ಎವಿಡೆನ್ಸ್ ಆಗಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂತ ಕೆಲಸಗಳಾಗ್ತಾ ಹೋಗ್ತವೆ. ಹಾಗಾಗಿ ಈಗಾಗಲೇ SIT ಅಧಿಕಾರಿಗಳು ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ಇನ್ನು ಇದೇ ಕೇಸ್ನಲ್ಲಿ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿತ್ತು. ಅದು ಯಾವುದು ಅಂತಂದ್ರೆ ಪೆನ್ ಡ್ರೈವ್ ಹಂಚಿದವರು ಹಾಸನದಲ್ಲಿ
ಅವರ ಮೇಲೆ ಕೊನೆಗೂ ಕೂಡ ಈಗ SIT ಕ್ರಮ ತೆಗೆದುಕೊಳ್ಳುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸಾಲು ಸಾಲು ಆರೋಪಗಳ ಬೆನ್ನಿಗೆ SIT ಆಕ್ಷನ್ ತೆಗೆದುಕೊಂಡಿದೆ. ನವೀನ್ ಗೌಡ ಮತ್ತು ಚೇತನ್ ವಶಕ್ಕೆ ಪಡೆದಿದೆ SIT. ಈ ಇಬ್ಬರ ಮೇಲೆ ಕೇಸು ದಾಖಲಾಗಿತ್ತು. ಜಾಮೀನು ಕೋರಿ ಇವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಅಲ್ಲಿ ಆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಲಾಯಿತು. ಕೋರ್ಟಿಗೆ ಬಂದಿದ್ರು ಆರೋಪಿಗಳು. ಅಲ್ಲಿಂದಲೇ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರಜ್ವಲ್ ಎಲೆಕ್ಷನ್ ಏಜೆಂಟ್ ಕೊಟ್ಟಂತ ಕೇಸಿನಲ್ಲಿ ಕೊನೆಗೂ ಕೂಡ ಕ್ರಮ ತೆಗೆದುಕೊಳ್ಳಲಾಗಿದೆ. ಅರೆಸ್ಟ್ ಇನ್ನೂ ತೋರಿಸಿಲ್ಲ, ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳನ್ನ. ಇದರಲ್ಲಿ ನವೀನ್ ಗೌಡ, ಈತ DK ಶಿವಕುಮಾರ್, ಜಮೀರ್ ಅಹಮದ್ ಖಾನ್ ಸೇರಿ ಪ್ರಮುಖರ ಜೊತೆಗಿರೋದು ಮತ್ತು ಕಾಂಗ್ರೆಸ್ನ ಜೊತೆಗೆ ಸಕ್ರಿಯವಾಗಿ ಗುರುತಿಸಿಕೊಂಡಿರೋದು ಕೂಡ ಗಮನಿಸಬೇಕು ನಾವಿಲ್ಲಿ. ಸೊ ಇದೇ ವಿಚಾರವನ್ನ ಕುಮಾರಸ್ವಾಮಿ ಅವರು ಪದೇ ಪದೇ ಪ್ರಸ್ತಾಪ ಮಾಡಿದ್ರು. ಅವ್ರ ಮೇಲೆ ಏನ್ ಕ್ರಮ, ಅವ್ರ ಮೇಲೆ ಏನ್ ಕ್ರಮ, ಯಾವಾಗ ಕ್ರಮ ಅನ್ನೋ ಪ್ರಶ್ನೆಯನ್ನು ಕೇಳ್ತಾನೆ ಇದ್ರು. ಈಗ ವಶಕ್ಕೆ ಪಡೆದಿದ್ದಾರೆ ಇವರನ್ನ. ಇವರ ಮೇಲೆ ಆರೋಪ ಇರೋದು ಯಾವುದು ಅಂತಂದ್ರೆ ಪೆನ್ ಡ್ರೈವ್ ಹಂಚಿದ್ದಾರೆ ಅನ್ನುವಂಥ ಆರೋಪ. ಕೇಸ್ ಕೊಟ್ಟವರು ಯಾರು ಅಂತಂದ್ರೆ ಪೂರ್ಣಚಂದ್ರ ಅನ್ನುವಂಥ ಪ್ರಜ್ವಲ್ ರೇವಣ್ಣ ಅವರ ಎಲೆಕ್ಷನ್ ಏಜೆಂಟ್ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಸೆನ್ ಸ್ಟೇಷನ್ ಅಲ್ಲಿ. ಸೊ ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಸದ್ಯ ಇವರು ಹೊಳೆನರಸೀಪುರ ಕೋರ್ಟಿಗೆ ಹೋದ್ರು. ನಿರೀಕ್ಷಣಾ ಜಾಮೀನು ರಿಜೆಕ್ಟ್ ಆಯಿತು. ಹೈಕೋರ್ಟಿಗೆ ಬಂದರು. ಹೈಕೋರ್ಟಲ್ಲಿ ಆ ವಿಚಾರಣೆಯನ್ನು ಮುಂದೂಡಲಾಯಿತು. ಆ ಸಂದರ್ಭದಲ್ಲಿ ಇವರು ಅಲ್ಲಿ ಇದ್ದಿದ್ದರಿಂದ ಇವರನ್ನ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ, ಅವರು ಬಂದಂಥ ಕಾರಿನ ಸಮೇತ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.